ಅದು ಅಲ್ಲೇ ಇರಬೇಕು ಅನ್ನೋದು ನಮ್ಮ ತಾತವರ ಆಸೆ ಆ್ಯಂಡ್ ಆಜ್ಞೆ ಒಂಥರ. ನಮ್ಮ ತಾತ ಗ್ರಾಟಿಟ್ಯೂಡ್ ಅಂತಾರಲ್ಲ, ಒಂದು ಕೃತಜ್ಞತಾ ಭಾವ. ಅವನ ಪಾಲಿಗೆ ಅವರೇ ದೇವರು. ಒಂದು ಸಣ್ಣ ಡಿಫಾರ್ಮಿಟಿಯಲ್ಲಿ ಹುಟ್ಬಿಟ್ಟ ನಾವೆಲ್ಲ ಎಷ್ಟು ಟೆನ್ಷನ್ ಆಗಿದ್ವಿ. ಬಟ್ ಅವನ್ನ ಸರ್ಜರಿ ಮಾಡಿ ಸರಿ ಮಾಡಿ, ಸರ್ಜರಿ ಆದ ತಕ್ಷಣ ಕರ್ಕೊಂಡೋಗಿ ನಮ್ಮಮ್ಮನಿಗೆ ಫಸ್ಟು ನನ್ನ ತೋರಿಸ್ದಾಗ ಅವ್ರು ಕೇಳಿದ್ರಂತೆ, ನೋಡಮ್ಮ ಖುಷಿ ಆಯ್ತಾ ಇವಾಗ, ಅಳ್ತಿದ್ದಲ್ಲ ನೀನು. ಯಾವ ರೀತಿ ಇನ್ನೊಬ್ಬರ ಜೊತೆ ನಡ್ಕೋತಿದ್ರು ಅವರು, ಯಾರನ್ನು ಏಕವಚನದಲ್ಲಿ ಮಾತಾಡ್ಸಿರೋದು ನಾನು ನೋಡೇ ಇಲ್ಲ. ನೋಡೂ ಇಲ್ಲ, ಕೇಳೂ ಇಲ್ಲ. ಎಂಥ ವಯಸ್ಸಿನಾಗ ಆಗಿರ್ಬೋದು, ಅವ್ರಿಗಿಂತ ಎಷ್ಟೇ ಚಿಕ್ಕವರಾಗಿದ್ರು, ಅವ್ರು ಯಾರೇ ಆಗಿದ್ರು. ನಮ್ಮಮ್ಮ ಹೇಳ್ತಾ ಇರ್ತಾರೆ, ಯಾವುದೋ ಒಂದ್ಸಲಿ ಏನೋ ಯಾರೋ ಬೈದರು ಅಂದ್ಬಿಟ್ಟು ನನ್ನ ಬೈತಾರೆ ನಮ್ಮ ತಾತನ ಕರೆದು ನಿಮಗೆಲ್ಲ ಫೈಟ್ ಮಾಡಿಸ್ತೀನಿ ಅಂತ ಟೀಚರ್ಗೆ ಹೇಳಿದಂತೆ. ಅದನ್ನು ಅವ್ರ ಟೀಚರು ನಮ್ಮಮ್ಮ ಕರ್ಕೊಂಡು ಹೋಗಿ ಬಂದಾಗ ಅಂದ ತಕ್ಷಣನೇ ಏನು ನೆನ್ಪು ಮಾಡ್ಕೋತಿದ್ರು. ಒಂದು ಹೇಳ್ತಾರೆ, ನೋಡು ನಾವು ಮೂಗು ನೋಡು, ಇಡೀ ಮುಗ್ದ ಬರೀ ಮೂಗೇ ಕಾಣುತ್ತೆ, ನನಗೂ ಉದ್ದ ಮೂಗು, ಅವ್ರಿಗೂ ಅಷ್ಟೇ ಅಲ್ಲ ಅಂತ. ಹೌದು, ನೋಡು ಮುಖದಲ್ಲಿ ಬರೀ ಮೂಗೇ ಕಾಣುತ್ತೆ. ಆಮೇಲೆ ನನ್ನ ಕಿವಿ ನೀವು ಅಬ್ಸರ್ವ್ ಮಾಡಿ ಈ ಥರ ಇದೆ ಅವ್ರು ಹೇಳೋರು. ಮುಂಚೆಯಿಂದನೂ ಅವ್ರಿಗೆ ಕೆಳಗೆ ಮಲಗಿ ಅಭ್ಯಾಸ. ಹೌದು, ನೆಲದ ಮೇಲೆ ಒಂದು ಜಮ್ಕಾನ ಏನಾರೋ ಒಂದು ಅದಕ್ಕೆ ಮೇಲೆ ಏನಾರೋ ಇಲ್ಲ. ಈ ಹಾಲ್ ಹೌದೌದು, ಇಲ್ಲೇ ನೋಡಿ, ಇಲ್ಲಿ